ಸಾಮಾನ್ಯವಾಗಿ ಇವತ್ತೆಲ್ಲರೂ ಕೂಡ ಗ್ಯಾಸ್ಟ್ರಿಕ್ ಟ್ರಬಲ್, ಗ್ಯಾಸ್ಟ್ರಿಕ್ ತುಂಬ ಜನಕ್ಕಿದೆ, 100ಕ್ಕೆ 99 ಭಾಗ ಸಣ್ಣ ಮಕ್ಕಳಿಂದನೂ ಇದೆ ಅಲ್ವಾ. ಅದನ್ನು ಮೊದಲು ಸರಿ ಮಾಡ್ಕೊಳ್ಬೇಕು. ಶರೀರದ ಒಳಗೆ ಕೆಟ್ಟ ಗಾಳಿಯನ್ನು ತುಂಬುವುದನ್ನು ನಾವು ಮೊದಲು ನಿಲ್ಲಿಸ್ಕೋಬೇಕು. ಗ್ಯಾಸ್ಟ್ರಿಕ್ ಇರಿಟೇಷನನ್ನು ಕಡಿಮೆ ಮಾಡಬೇಕು. ಅದೇ ನಮಗೆ ಮೂಲ, ನೋವಿಗೆ ಅದೇ ಮೂಲ. ವಾತ, ಪಿತ್ತ, ಕಫ ಈ 3 ದೋಷ ಶರೀರದಲ್ಲಿರುತ್ತೆ. ಮೊದಲನೇದಾಗಿ ವಾತವನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದು ಯಾವುದರಿಂದ? ಸಾಮಾನ್ಯವಾಗಿ ನಾವು ಆಲೂಗಡ್ಡೆ, ಮುಳುಗಾಯಿ, ಬದನೆಕಾಯಿ, ಆಮೇಲೆ ಕರಿದ ಹುರಿದ ಪದಾರ್ಥಗಳು, ಹಳಸಿದ ಪದಾರ್ಥಗಳು, ಫ್ರಿಜ್ಡ್ ಐಟಮ್. ಇವತ್ತು ಇದು ಚಟ್ನಿ ಮಾಡ್ತೀವಿ, ಅದನ್ನಿಟ್ಟು ನಾಳೆ ಹಿಟ್ಟು ಮಾಡ್ತೀವಿ, ಅದನ್ನು ನಾಳೆ ದೋಸೆಗೆ ಉಪಯೋಗಿಸ್ತೀವಿ ಅಲ್ವಾ. ಆ ರೀತಿಯ ಪದಾರ್ಥಗಳನ್ನು ಉಪಯೋಗಿಸಲೇಬಾರ್ದು. ಆಲೂಗಡ್ಡೆ ಚಿಪ್ಸು, ಆಲೂಗಡ್ಡೆ ಪಕೋಡ, ಮೆಣಸಿನಕಾಯಿ, ಹಿಟ್ಟು ಹಚ್ಚಿದ ಮೆಣಸಿನಕಾಯಿ ಅವೆಲ್ಲ ಇರ್ತಾವಲ್ಲ, ಹಸಿ ಮೆಣಸಿನಕಾಯಿ ಮುಖ್ಯವಾಗಿ, ಹಸಿ ಮೆಣಸಿನಕಾಯಿ ಉಪಯೋಗಿಸಲೇಬಾರ್ದು. ಮೆಣಸು ಉಪಯೋಗಿಸ್ಬೇಕಾ? ಕಾಳು ಮೆಣಸು ಉಪಯೋಗಿಸಿ ಅಥವಾ ಇದು ಕೆಂಪು ಮೆಣಸು ಉಪಯೋಗಿಸಿ, ಎರಡು ಉಪಯೋಗಿಸಿ. ಹಸಿ ಮೆಣಸಿನಕಾಯಿ ಉಪಯೋಗಿಸಿದ್ರೆ 100ಕ್ಕೆ 100 ತಕ್ಷಣ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಜಾಸ್ತಿ ಆಗುತ್ತೆ. ಹಸಿ ಮೆಣಸಿನಕಾಯಿಯನ್ನು ಉಪಯೋಗಿಸಲೇಬಾರ್ದು, ಆಲೂಗಡ್ಡೆಯನ್ನು ಉಪಯೋಗಿಸಲೇಬಾರ್ದು, ಬದನೆಕಾಯನ್ನು ಉಪಯೋಗಿಸಲೇಬಾರ್ದು. ಮತ್ತು ಮುಖ್ಯವಾಗಿ ಹೂಕೋಸು ನಮ್ಮ ಶರೀರಕ್ಕೆ ಸೇರೋದ್ರೊಳಗೆ ಅದರಲ್ಲಿ ಸುಮಾರು 12 ರೀತಿಯ ಕೆಮಿಕಲನ್ನು ಹಾಕಿರ್ತಾರೆ, ಒಂದಲ್ಲ. ಒಬ್ಬ ರೈತ ಅದನ್ನು ಬೆಳಿಬೇಕಾದ್ರೆ, ಅದು ಉಗ್ಬೇಕಾದ್ರೆ ಮತ್ತು ಮಾರ್ಕೆಟಿಗೆ ಬರಬೇಕಾದ್ರೆ ಯಥೇಚ್ಛವಾಗಿ ಜಾಸ್ತಿ ಕೆಮಿಕಲನ್ನು ಉಪಯೋಗಿಸೋದು ಹೂಕೋಸಲ್ಲಿ. ಅದನ್ನು ಉಪಯೋಗಿಸಲೇಬಾರ್ದು, ಕೆಮಿಕಲ್ ಜಾಸ್ತಿ ಇರುತ್ತೆ ಅದರಲ್ಲಿ. ಆಮೇಲೆ ಯಾವುದೇ ತರಕಾರಿ ತಂದರೂ ಕೂಡ ಬಿಸಿನೀರಿನಲ್ಲಿ 3-4 ಸರಿ ತೊಳೆದು, ಚಂದವಾಗಿ ತೊಳೆದು ಆಮೇಲೆ ಉಪಯೋಗಿಸ್ಬೇಕು. ಅದು ನೆನ್ಪಿಟ್ಕೊಳ್ಬೇಕು. ಯಾವುದೇ ತರಕಾರಿ ಇರಲಿ, ಹಣ್ಣಿರಲಿ, ತರಕಾರಿ ಇರಲಿ, ಚೆನ್ನಾಗಿ ತೊಳೆದ ಮೇಲೆ ಉಪಯೋಗಿಸ್ಬೇಕು. ಇಮಿಡಿಯೇಟ್ ಹಾಗೆ ಉಪಯೋಗಿಸಬಾರ್ದು. ನೀವು ಯಾವುದೋ ಮಾಲಿಂದ ಎಲ್ಲ ಚಂದ ಮಾಡಿ ವ್ಯಾಕ್ಸ್ ಎಲ್ಲ ಹಾಕಿ ಪಳ ಹೊಲಿಯುವಂತ ಕೊಡ್ತಾರೆ ನಿಮಗೆ, ಚೆನ್ನಾಗಿದೆ ಅಂತ ಸೀದಾ ಬಂದು ಮನೇಲಿ ಒಂದ್ಸರಿ ಹಿಂಗೆ ಮುಳುಗಿಸ್ತೀರಿ, ಹಾಗೆ ಉಪಯೋಗಿಸ್ಬಿಡ್ತೀರಿ. ಅವಸರದಲ್ಲಿ ಮಾಡಲೇಬಾರ್ದು. ಕನಿಷ್ಠ 3 ಸರಿ ಆದರೂ ತೊಳಿಬೇಕು. ಆವಾಗ ಇರೋ ಅಟ್ಲೀಸ್ಟ್ ಒಂದು 50% ಕೆಮಿಕಲ್ ಆದರೂ ಆ ನೀರಿನ ಒಂದು ತೊಳೆಯುವ ಕ್ರಮದಿಂದ ಹೊರಗೆ ಹೋಗುತ್ತೆ. ಆವಾಗ ಟಾಕ್ಸಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಗಮನಿಸಬೇಕು ಮನೆಯಲ್ಲಿ ಅಡುಗೆ ಮಾಡುವಾಗ. ಮತ್ತು ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ದಿನಚರಿ ಹೇಗಿರುತ್ತೆ? ಬೆಳಗ್ಗೆ ತುಂಬ ಲೇಟಾಗಿ ಹೇಳೋದು, ರಾತ್ರಿ ತುಂಬ ಲೇಟಾಗಿ ಮಲಗೋದು. ಬೆಳಗ್ಗೆ ಲೇಟಾಗಿ ಹೇಳೋದಿದ್ರೆ ಲೇಟಾಗೆ ಮಲಗ್ತೀನಿ ನಾನು. ಅದನ್ನು ಸರಿ ಮಾಡ್ಕೋಬೇಕಾದ್ರೆ ರಾತ್ರಿ ಬೇಗ ಮಲಗಬೇಕು. ಬೇಗ ಮಲಗಿದ್ರೆ ಮಾತ್ರ ಬೇಗ ಹೇಳಲಿಕ್ಕೆ ಸಾಧ್ಯ ಉಂಟು. ನಾನು ನೀವು ಬೇಗ ಹೇಳಿ ಅಂದರೆ ಉತ್ತರ ಸಿಗೋದಿಲ್ಲ. ಅದಕ್ಕೆ ರಾತ್ರಿ ಮಲಗಿ ಬೇಗ ಅಂತ ಹೇಳಬೇಕು ಮೊದಲು ನಾನು. ರಾತ್ರಿ ಬೇಗ ಮಲಗಿ, ಆವಾಗ ಬೇಗ ಹೇಳ್ತೀರಾ. ಯಾಕಂದರೆ ಈ ಪ್ರಕೃತಿಗೂ ನಮ್ಮ ಜೀವನ ಶೈಲಿಗೂ ಬಹಳ ಅವಿನಾಭಾವವಾದ ಸಂಬಂಧ ಇದೆ. ಅದಕ್ಕೆ ರಾತ್ರಿ ಹಗಲು ಮಾಡಿರೋದು. ಹಗಲಲ್ಲಿ ನಾವು ಏನು ಚಟುವಟಿಕೆ ಮಾಡಬೇಕು ಅದನ್ನು ಮಾಡಬೇಕು, ರಾತ್ರಿಯಲ್ಲಿ ಏನು ಮಾಡಬೇಕು ಅದು ಮಾಡಬೇಕು. ರಾತ್ರಿ ಅನ್ನೋದು ಏಕೆ? ನಮ್ಮ ವಿಶ್ರಾಂತಿಗಾಗಿರೋದು. ಹಿಂದಿನ ಕಾಲದಲ್ಲಿ ನೀವೆಲ್ಲ ಗಮನಿಸಿರ್ಬೋದು, ಸೂರ್ಯ ಮುಳುಗಿದ ಕೂಡಲೇ ಊಟ ಮಾಡಿ 7 ಗಂಟೆಗೆ ಮಲಗಿಬಿಡ್ತಾಯಿದ್ರು. ಬೆಳಗ್ಗೆ 4 ಗಂಟೆಗೆದ್ದು ತಮ್ಮ ಹೊಲಗದ್ದೆಗಳಿಗೆ ಕೆಲಸಕ್ಕೆ ಹೋಗ್ತಾಯಿದ್ರು. ಆದ್ರೀಗ ಸಿಟಿಯಲ್ಲಿ ನಾವು ಇರೋದ್ರಿಂದ, ಬೆಳಕಿರೋದ್ರಿಂದ ನಾವು ಕತ್ತಲೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ದಿನಚರಿಯಲ್ಲಿ 12 ಗಂಟೆ ಮೇಲೆ ಮಲಗ್ತೀವಿ. 11:30, 12 ಗಂಟೆ ಅಲ್ವಾ. ಅದಾದಮೇಲೆ ಯಾವಾಗ 12 ಗಂಟೆಗೆಲ್ಲ ಯಾರು ಮಲಗೋದು? ದೆವ್ವ ಪಿಚಾಚಿಗಳು, ಅತೃಪ್ತ ಆತ್ಮಗಳಿರ್ತದಲ್ಲ ಪ್ರಪಂಚದಲ್ಲಿ, ಆ ಆತ್ಮಗಳು 12 ಗಂಟೆಗೆ ಸಂಚಾರ ಮಾಡ್ತಾ ಇರ್ತವೆ. ಆ ಸಮಯದಲ್ಲಿ ನಾವು ಮಲಗ್ತೀವಿ. ಹೇಳೋದು ಯಾವಾಗ? ಸೂರ್ಯ ನೆತ್ತಿ ಮೇಲೆ ಬಂದಾಗ ಹೇಳ್ತೀವಿ. 7 ಗಂಟೆಗೋ 8 ಗಂಟೆಗೋ, ಕೆಲವರಂತೂ 9 ಗಂಟೆ. ಆಫೀಸ್ 10:30 ಇದ್ದರೆ 10 ಗಂಟೆಗೆ ಅರ್ಧ ಗಂಟೆ ರೆಡಿಯಾಗಿ ಹೋಗೋರು ಇದ್ದಾರೆ ಇವತ್ತು. ಆ ಶೈಲಿಯಲ್ಲಿ ಏನಾಗುತ್ತೆ, ನಮಗೆ ಆರೋಗ್ಯದಲ್ಲಿ ಕುಂಠಿತ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆರೋಗ್ಯವನ್ನು ಸರಿ ಇಟ್ಕೊಳ್ಬೇಕಾದ್ರೆ ಬೇಗ ಮಲಗಬೇಕು, ಬೇಗ ಏಳಬೇಕು, ಅದನ್ನು ರೂಢಿ ಮಾಡ್ಕೋಬೇಕು. ಇವತ್ತು ನಾನು 7 ಗಂಟೆಗೆ ಹೇಳ್ತಾ ಇದ್ದೆ, ಒಂದೇ ಸರಿ 4 ಗಂಟೆಗೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೇನು ಮಾಡಬೇಕು? 6:15 ಟೈಮ್ ಫಿಕ್ಸ್, ಒಂದು ಅರ್ಧ ಗಂಟೆ ಮುಂಚೆ ಹೇಳಬೇಕು. ಒಂದು ವಾರ 15 ದಿವಸ ಹಾಗೆ ಮತ್ತೊಂದು ಅರ್ಧ ಗಂಟೆ ಮುಂಚೆ ಹೇಳಬೇಕು. ಅರ್ಧ ಗಂಟೆ ಮುಂಚೆ ಹೇಳೋದು ಮೊದಲು ಅಭ್ಯಾಸ ಆಯಿತು ಅಂದರೆ ಒಂದು 15 ದಿವಸ ಮತ್ತು ಇನ್ನೊಂದು ಸ್ವಲ್ಪ ಬೇಗ ಹೇಳಬೇಕು ಅಂತ ಮನಸ್ಸು ಹೇಳುತ್ತೆ. ಅಲ್ಲಿಗೆ ನೀವು 4:15, 5 ಗಂಟೆ ಒಳಗೆ, ಬಹಳ ಅಂದರೆ 5:30 ಅಷ್ಟರೊಳಗೆ ಹೇಳಬೇಕು. ಎದ್ದು ನಿಮ್ಮ ದಿನಚರಿಯನ್ನು ಶುರು ಮಾಡಬೇಕು. ಆವಾಗ ಎದ್ದಾಗ ಏನು ಮಾಡ್ತೀವಿ ನಾವು? ಕೆಲವರು ಎದ್ದ ಕೂಡಲೇ ಏನು ಬೇಕು? ಒಂದು ಬಿಸಿ ಕಾಫಿ ಬೇಕು, ಬಿಸಿ ಚಹಾ ಬೇಕು ಅಲ್ವಾ. ಅದಿಲ್ಲದೇ ದಿನಚರಿ ಶುರು ಆಗೋದಿಲ್ಲ. ಅದಾದ್ರೇ ನಮಗೆ ಒಳಗಿರೋದು ಹೊರಗೆ ಬರೋದು. ಅದಕ್ಕೆ ಉತ್ತರ ಕನ್ನಡದಲ್ಲೇ ಒಂದು ಗಾದೆ ಹೇಳ್ತಾರೆ, ಎದ್ದರೆ ಲದ್ದಿ, ಬಿದ್ದರೆ ನಿದ್ದಿ. ಎದ್ದು ಕೂಡಲೇ ಲದ್ದಿ, ನಮಗೆ ಒಳಗಿರೋ ಎಲ್ಲ ಕಸ ಹೊರಗೆ ಬರಬೇಕು, ಮಲಮೂತ್ರ ವಿಸರ್ಜನೆ ಚೆನ್ನಾಗಾಗಬೇಕು. ಮಲ್ಕೊಂಡು ಕೂಡಲೇ ಹಾಸಿಗೆಗೆ ತಲೆ ಕೊಟ್ಟು ಕೂಡಲೇ ಹಿಂಗೆ ನಿದ್ರೆ ಬಂದುಬಿಡ್ಬೇಕು. ನಾವೇನು ಮಾಡ್ತೀವಿ? ಮಲಗಿದ್ದು ಬೇರೆ ಯೋಚನೆ ಮಾಡಿಕೊಂಡು ಮೊಬೈಲ್ ನೋಡ್ಕೊಳ್ತೀವಿ, ಇನ್ನೇನೋ ಯೋಚನೆ ಮಾಡ್ತೀವಿ. 1 ಗಂಟೆ 2 ಗಂಟೆ ಆದಮೇಲೆ ನಿದ್ರೆ ಬರುತ್ತೆ ಅಲ್ವಾ. ಅದು ಅನಾರೋಗ್ಯದ ಸ್ಥಿತಿ. ಮಲಗಿದ್ವಾ ಕಣ್ತುಂಬ ನಿದ್ರೆ ಬರಬೇಕು, ಅದು ಆರೋಗ್ಯದ ಸ್ಥಿತಿ. ಅದು ನಮಗಿದೆಯಾ ಅಂತ ನೀವು ನೋಡ್ಕೋಬೇಕು.
ಅದಿಲ್ವಾ ಅದು ಸರಿ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಾವು ಮೊಬೈಲ್ಗಳನ್ನು ಭಾಳ ಹತ್ತಿರ ಹಾಸಿಗೆ ಒಳಗೆ ಇಟ್ಕೊಳ್ತೀವಿ, ದಿಂಬ ಹತ್ರ ಇಟ್ಕೊಳ್ತೀವಿ, ಕಾಲ ಹತ್ರ ಇಟ್ಕೊಳ್ತೀವಿ. ಅದು ತುಂಬ ಡೇಂಜರ್. ಯಾಕಂದರೆ ಇವಾಗೆಲ್ಲ ಆಂಡ್ರಾಯ್ಡ್ ಫೋನ್ಗಳಿದ್ದಾವೆ. ಮೊದಲ ಬಟನ್ಸ್ ಇತ್ತು, ಅದರಲ್ಲಿ ಅಷ್ಟು ಇರಲಿಲ್ಲ. ಇವಾಗ ಆಂಡ್ರಾಯ್ಡ್ ಫೋನ್ಸ್ ಇರೋದ್ರಿಂದ 5G 4G 5G ಇರೋದ್ರಿಂದ ಕಿರಣಗಳು ತುಂಬ ಸ್ಟ್ರಾಂಗ್ ಆಗಿರ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ತುಂಬ ಇರುತ್ತೆ. ಅದು ನಮ್ಮ ನರಕೇಂದ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಇವತ್ತು ಮಕ್ಕಳು ಬುದ್ಧಿಮಾಂದ್ಯರಾಗ್ತಾ ಇದ್ದಾರೆ. ನರಗಳಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಮೊಬೈಲ್ಗಳನ್ನು ನಿಮ್ಮ ಕಾರ್ಟಿಂದ ಹೊರಗಡೆ ಇಡಿ, ಮಲಗೋ ಜಾಗದಿಂದ ಹೊರಗಡೆ ಇಟ್ಟು ಮಲ್ಕೊಳ್ಳಿ, ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಮಾಡೋ ತಪ್ಪದು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ಕೊಳ್ತೀವಿ, ಮಲಗಬೇಕಾದ್ರೂ ಮೊಬೈಲ್ ನೋಡ್ತೀವಿ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಅದನ್ನು ದೂರ ಇಟ್ಕೊಳ್ಳಿ. ಮಕ್ಕಳಿಗೂ ಅಷ್ಟೇ, ಅವಶ್ಯಕತೆ ಇದ್ದಾಗಷ್ಟೇ ಮೊಬೈಲ್ ಬಳಸಿ, ಅವಶ್ಯಕತೆ ಇಲ್ದಿರೋ ಸಮಯದಲ್ಲಿ ಮೊಬೈಲನ್ನು ಬಳಸಬೇಡಿ. ದೂರ ಇಟ್ಟಿರಿ. ಅವ್ರಿಗೆ ಸಿಗದೇ ಇರೋ ಎತ್ತರದ ಭಾಗದಲ್ಲಿ ಇಟ್ಟಿರಿ. ಹತ್ತತ್ರ ಇಟ್ಟರೆ ಮಕ್ಕಳು ಅದನ್ನು ಹಿಡ್ಕೊಂಡು ಆಟ ಆಡ್ತಾರೆ. ಅದಕ್ಕೆ ಅವ್ರಿಗೆ ಆದಷ್ಟು ಅವ್ರ ಕಣ್ಣಿಗೆ ಬೀಳಬಾರ್ದು. ಅದು ಕಣ್ಣಿಗೆ ಬೀಳಬಾರ್ದಂದ್ರೆ ಎತ್ತರವಾದ ಜಾಗದಲ್ಲಿ ಇಡಬೇಕು. ಅವಾಗೇನಾಗುತ್ತೆ, ಮೊಮ್ಮಕ್ಕಳು ಇರ್ತಾರೆ ಮನೆಯಲ್ಲಿ ಅಲ್ವಾ, ಓದೋ ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ. ಇವತ್ತು ಎಷ್ಟೋ ಮಕ್ಕಳು ಮೊಬೈಲ್ ಕೊಡಲಿಲ್ಲ ಅಂತ ಸುಸೈಡ್ ಮಾಡ್ಕೊಂಡು ಇದ್ದಾರೆ. ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು. ಇವತ್ತು ದಿನಪತ್ರಿಕೆಯಲ್ಲಿ ನೋಡ್ತೀರಿ ನೀವು. ಅದು ಸ್ವಯಂಕೃತ ಅಪರಾಧ ಅಲ್ವಾ? ಅದು ಯಾರು ಜವಾಬ್ದಾರಿ? ತಂದೆ ತಾಯಂದ್ರ ಜವಾಬ್ದಾರಿ ತಾನೆ. ನಾವೇ ತಪ್ಪು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಹೇಳ್ತೀವಿ ನಾವು ಅಲ್ವಾ, ಮಕ್ಕಳು ನೀನು ನೋಡಬೇಡ ಅನ್ನೋದು ಬದಲು ಅವಳು ನೋಡಬಾರ್ದಾಗೆ ನಾವು ನೋಡ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಇರ್ತದೆ ಅಲ್ವಾ. ಅದನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ನಾವು ಗಮನಿಸಬೇಕು. ಇನ್ನು ಆಹಾರ ಪದ್ಧತಿಯಲ್ಲಿ ಹೇಗೆ ಗ್ಯಾಸ್ಟ್ರಿಕ್ ತರುವಂಥ ಆಹಾರವನ್ನು ಮೊದಲು ನಾವು ನಿಯಂತ್ರಣ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಆಮೇಲೆ ಸಾಮಾನ್ಯವಾಗಿ ನಮ್ಮ ಹೊಟ್ಟೆಗೆ ಹಿಡಿಸುವಷ್ಟು ಆಹಾರ ಏನಿರ್ತದೆ ಅದಕ್ಕಿಂತ ಕಾಲು ಭಾಗ ಕಡಿಮೆ ತಗೋಬೇಕು. ಈಗ ಸಾಮಾನ್ಯವಾಗಿ ಇದರಲ್ಲಿ ಹೇಳ್ತಾರೆ, ಹಿತಬುಕ್ ಋತುಬುಕ್ ಮಿತಬುಕ್ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಹಿತವಾಗಿ ಊಟ ಮಾಡಬೇಕಂತೆ, ಮಿತವಾಗಿರಬೇಕಂತೆ, ಋತುಮಾನದಲ್ಲಿ ತಕ್ಕಂತೆ. ಮಳೆಗಾಲದಲ್ಲಿ ಯಾವ ರೀತಿ ಊಟ ಮಾಡಬೇಕು, ಚಳಿಗಾಲದಲ್ಲಿ ಯಾವ ರೀತಿ ಊಟ ಮಾಡಬೇಕು, ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಊಟ ಮಾಡಬೇಕು. ಹೀಗೆ ಆ ಕಾಲಕ್ಕೆ ತಕ್ಕಂತೆ ನಾವು ಆಹಾರವನ್ನು ಜೋಡಿಸ್ಕೊಳ್ಬೇಕು. ಬೇಸಿಗೆ ಕಾಲದಲ್ಲಿ ನಾವು ಅತ್ಯಂತ ಬಿಸಿಯಾದ ಪದಾರ್ಥಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದನ್ನು ಹಾಗೆ ಚಳಿಗಾಲದಲ್ಲಿ ಬೆಚ್ಚನೆಯ ಆಹಾರ ತಗೊಳ್ಬೇಕು. ಆ ರೀತಿ ಆ ಋತುಮಾನಕ್ಕೆ ತಕ್ಕಂತೆ ಆಹಾರವನ್ನು ತಗೊಂಡಾಗ ನಮ್ಮ ಶರೀರ ಆಗುತ್ತೆ. ಆಮೇಲೆ ಇನ್ನೊಂದು ಆಹಾರ ಪದ್ಧತಿ, ಈಗ ನಾನು ಬಿಜಾಪುರದಲ್ಲಿ ಹುಟ್ಟಿದ್ದೀನಿ, ಅಲ್ಲೇ ಒಂದು 10-15 ವರ್ಷ 20 ವರ್ಷ ಕಳೆದಿದ್ದೀನಿ. ನನ್ನ ಮದುವೆ ಆಯಿತು, ದಾವಣಗೆರೆಗೆ ಬಂದೆ, ಅಥವಾ ಬೆಂಗಳೂರಿಗೆ ಹೋದೆ, ಅಥವಾ ಮೈಸೂರಿಗೆ ಹೋದೆ. ಅಲ್ಲಿ ಏನು ಆಹಾರ ಪದ್ಧತಿ ಇರುತ್ತೆ? ಬಿಜಾಪುರದಲ್ಲಿ ನಾನು ಏನು ಊಟ ಮಾಡ್ತಿದ್ದೆ? ರೊಟ್ಟಿ, ಕಾಯಿ, ಪಲ್ಯಗಳನ್ನು ಊಟ ಮಾಡ್ತಿದ್ದೆ. ಬೆಂಗಳೂರು ಅಥವಾ ಮೈಸೂರಿಗೆ ಬಂದೆ. ಅವಾಗ ಬೆಂಗಳೂರಿನಲ್ಲಿ ಏನಿದೆ? ಅಲ್ಲಿ ತಿಂಡಿಗಳನ್ನು ಜಾಸ್ತಿ ಉಪಯೋಗಿಸ್ತಾರೆ. ಇಡ್ಲಿ, ದೋಸೆ ಅಲ್ವಾ, ಆಮೇಲೆ ಅನ್ನ. ರೊಟ್ಟಿ ಉಪಯೋಗಿಸೋದೇ ಇಲ್ಲ ಬೆಂಗಳೂರು ಕಡೆ. ಅದು ಮೈಸೂರು ಕಡೆ, ಮಂಡ್ಯ ಕಡೆ ಹೋದರೆ ಮುದ್ದೆ ಉಪಯೋಗಿಸ್ತಾರೆ, ಅನ್ನ ಜಾಸ್ತಿ ಉಪಯೋಗಿಸೋದಿಲ್ಲ. ನೀವು ಇಲ್ಲಿ ಏನು ಮಾಡಿರ್ತೀರಾ? 10 ವರ್ಷ 20 ವರ್ಷ 30 ವರ್ಷ ಏನು ಮಾಡಿರ್ತೀರಾ? ಇಲ್ಲಿ ರೊಟ್ಟಿ ತಿಂದು ಬದುಕಿರ್ತೀರಾ. ನೀವು ಸಡನ್ನಾಗಿ ಮದುವೆ ಆಗಿ ಹೋದರೆ ಅಥವಾ ಕೆಲಸಕ್ಕೆ ಹೋದರೆ ಅಲ್ಲಿ ಏನಾಗುತ್ತೆ? ನಿಮಗೆ ಆಹಾರ ಪದ್ಧತಿ ಬದಲಾಗುತ್ತೆ. ನಾವೇನು ಮಾಡ್ತೀವಿ? ಇಲ್ಲಿ ಏನು ಸಿಕ್ಕತ್ತೆ ಅದನ್ನು ತಿನ್ನೋಣ ಅಂತ ಹೋಗ್ತೀವಿ. ಆಗ ಶರೀರ ಏನು ಕೇಳುತ್ತೆ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಹೇಳಿದ್ರೆ ಅಷ್ಟು ವರ್ಷ ನಿಮಗೆ ಆಹಾರ ತಿಂದು ರೂಢಿಯಾಗಿರುತ್ತೆ. ಇಲ್ಲಿ ಬೇರೆ ಕಡೆ ಹೋದಾಗ ಆಹಾರವನ್ನು ತಗೊಂಡಾಗ ಶರೀರ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನೀವೇನು ಆಹಾರ ಪದ್ಧತಿಯನ್ನು ಬಾಲ್ಯದಲ್ಲಿ ಇಟ್ಕೊಂಡಿರ್ತೀರಾ, ಈಗ ರಾಜಸ್ಥಾನದವರಾಗಲಿ ಅಥವಾ ಉತ್ತರ ಇಂಡಿಯಾದವರಾಗಲಿ ಇಲ್ಲಿ ಬಂದು ವಾಸ ಮಾಡ್ತಿದ್ದಾರೆ, ಅವ್ರನ್ನ ಕೇಳಿ ಅವರು ಚಪಾತಿನೇ ಉಪಯೋಗಿಸೋದವರು. ಮ್ಯಾಕ್ಸಿಮಮ್ ಚಪಾತಿ ಉಪಯೋಗಿಸ್ತಾರೆ. ಯಾಕಂದರೆ ಅವ್ರ ಶರೀರಕ್ಕೆ ಅದು ಎಕ್ಸೆಪ್ಟ್ ಆಗಿದೆ. ಅದನ್ನು ನಾವು ಬದಲಾವಣೆ ಮಾಡಬಾರ್ದು. ಚಪಾತಿಗೆ ಹೆಚ್ಚು ತುಪ್ಪ ಉಪಯೋಗಿಸ್ತಾರೆ ಅವರು, ಇದ್ದಾರೆ ಅವ್ರಿಗೆ ಗೊತ್ತು ಅಲ್ವಾ. ಹಾಗೆ ನಮ್ಮ ಒಂದು ಇದರಿಂದ ವಂಶ ಪರಂಪರೆಯಿಂದ ತಂದೆ ತಾಯಿ ಅಜ್ಜ ಮುತ್ತಜ್ಜ ಏನು ಆಹಾರ ಪದ್ಧತಿಯನ್ನು ಹೇಳಿರ್ತಾರಲ್ಲ, ಕೊಟ್ಟಿರ್ತಾರಲ್ಲ ಮನೆಯಲ್ಲಿ, ಆ ಆಹಾರ ಪದ್ಧತಿಯನ್ನೇ ನಾವು ಬಳಸೋದು ತುಂಬ ಒಳ್ಳೆಯದು. ಅದು ಬಿಟ್ಟು ಬೇರೆ ಆಹಾರಕ್ಕೆ ಹೋದರೆ ಇವಾಗೆಲ್ಲ ಸಿಗ್ತಾಯಿದೆ. ಇವಾಗ ಇಲ್ಲೆಲ್ಲ ಮಾಡ್ತಾರಲ್ವ, ರಾಮದೇವ್ ಡಾಬಾ, ಈ ಡಾಬಾ ಹೋಟ್ಲ್ಗಳೆಲ್ಲ ರೊಟ್ಟಿ ಪರೋಟ ಅವೆಲ್ಲ ನಾವು ತಿಂದಿರೋದಿಲ್ಲ. ನಾವು ಹೊಸದಾಗಿ ಅದನ್ನು ತುರ್ಕಕ್ಕೆ ಹೋಗ್ತೀವಿ. ಅವಾಗ ನಮ್ಮ ಶರೀರಕ್ಕೆ ತೊಂದರೆ ಆಗುತ್ತೆ. ನಮ್ಮ ಮನೆಯಲ್ಲಿ ಏನು ಸಂಪ್ರದಾಯ ಇದೆ, ಸಂಸ್ಕಾರ ಕೊಟ್ಟಿರ್ತಾರೆ, ಆಹಾರ ಪದ್ಧತಿ, ಅದನ್ನೇ ನಾವು ಮುಂದುವರಿಸಬೇಕು. ಅವಾಗ ನಮ್ಮ ಶರೀರಕ್ಕೆ ಏನೂ ಸಮಸ್ಯೆ ಆಗಲ್ಲ. ಈಗ ಸಾಧಾರಣ ಅವರು ಊರಲ್ಲೆಲ್ಲ ಅನ್ನ ತಿಂದೇ ಇದ್ದವರು, ಅವರು ಬೇರೆ ಏನೂ ಗೊತ್ತಿಲ್ಲ ಅವರಿಗೆ, ಅದನ್ನೇ ಮುಂದುವರಿಸ್ಬೇಕು ಅವರು. ಅದು ಬಿಟ್ಟು ನಾನು ಚಪಾತಿ ತಿಂತೀನಿ, ನನಗೆ ಡಯಾಬಿಟಿಕ್ ಇದೆ, ನಾನು ಕಂಟ್ರೋಲ್ ಮಾಡೋಕ್ಕೆ ಚಪಾತಿ ತೊಂದರೆ ಮಾಡ್ಕೊಳ್ತೀರಾ. ನಿಮ್ಮ ಆಹಾರ ಪದ್ಧತಿ ಏನಿದೆ ಇನ್ನೊಂದು ನಾನು ಅನ್ನ ತಿಂದರೆ ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ, ಶುದ್ಧ ಸುಳ್ಳು. ಅದನ್ನು ನೀವು ತಲೆಯಲ್ಲೇ ಇಟ್ಕೋಬೇಡಿ. ಸರಿಯಾಗಿ ವ್ಯಾಯಾಮ ಕೊಡಿ, ಅದಕ್ಕೇನು ಬೇಕು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಲೇಬಾರ್ದು. ಆದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಶರೀರಕ್ಕೆ ಯಾವುದು ಬೇಕು, ಯಾವುದು ಬೇಡ, ಅದನ್ನು ಗಮನಿಸಿ ನೀವು ಆಹಾರ ತಗೊಂಡ್ರೆ ನಿಮಗೇನು ಸಮಸ್ಯೆ ಆಗಲ್ಲ. ನೀವು ಯಾರೋ ಹೇಳ್ತಾರೆ ಅದನ್ನು ನೋಡೋಣ, ಅದನ್ನು ತಿನ್ನೋಣ ಅಂತ ನೀವು ಅದನ್ನು ಪ್ರಯೋಗ ಮಾಡೋಕ್ಕೆ ಹೋದರೆ ಶರೀರಕ್ಕೆ ನಿಮಗೆ ಸಮಸ್ಯೆ ಆಗುತ್ತೆ. ಅದನ್ನು ಆಹಾರ ಪದ್ಧತಿಯಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ನಿಮ್ಮ ಪೂರ್ವಿಕರು ಏನು ಆಹಾರ ಪದ್ಧತಿ ಕೊಟ್ಟಿರ್ತಾರೋ ಅದನ್ನೇ ನೀವು ಮುಂದುವರಿಸ್ಕೊಂಡು ಹೋಗಿ, ನಿಮಗೇನೂ ಸಮಸ್ಯೆ ಆಗಲ್ಲ. ಆದರೆ ಕಾಲು ಭಾಗ ಖಾಲಿ ಬಿಟ್ಟಿರಬೇಕು. ಈಗ 5 ದೋಸೆ ತಿಂತೀರಾ ಅಂದ್ಕೊಳ್ಳಿ, ಬೆಳಗ್ಗೆ 1 ದೋಸೆ ಕಡಿಮೆ ಮಾಡಿ, ಅಥವಾ 6 ಇಡ್ಲಿ ತಿಂತೀರಾ, ಅಥವಾ 4 ಇಡ್ಲಿ ತಿಂತೀರಾ,
4 ಇಡ್ಲಿ ತಿನ್ನುವಾಗ ಒಂದು ಅರ್ಧ ಇಡ್ಲಿ ಕಮ್ಮಿ ಮಾಡಿ ಅಥವಾ 1 ಇಡ್ಲಿ ಕಮ್ಮಿ ಮಾಡಿ. ಸೊ ಖಾಲಿ ಬಿಟ್ಟಾಗೂ ನಿಮ್ಮ ಶರೀರ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ತಿಂದ ಆಹಾರ ರಕ್ತದಲ್ಲಿ ಬೆರೆತು ನರಕೇಂದ್ರಗಳಿಗೆ, ಈ ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬಬೇಕು. ಅಲ್ಲಿ ಪ್ರೋಟೀನ್ಸ್ ಉದ್ಭವ ಆಗುತ್ತೆ, ಮಿನರಲ್ಸ್ ಉದ್ಭವ ಆಗುತ್ತೆ. ಹೀಗೆ ಪ್ರೋಟೀನ್ಸ್, ಮಿನರಲ್ಸ್ ಇವೆಲ್ಲವೂ ಶಕ್ತಿಯುತವಾದ ಒಂದು ಜೀವಸತ್ವವನ್ನು ಕೊಟ್ಟಾಗ ನಿಮ್ಮ ಶರೀರ ಆರಾಮಾಗಿ ಕೆಲಸ ಮಾಡುತ್ತೆ. ಜಾಸ್ತಿ ಫುಡ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಇಂಡೈಜೆಷನಿಗೆ ಹೋಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡಲ್ಲ. ಸಣ್ಣ ಕರಳು ದೊಡ್ಡ ಕರಳು ಏನು ಕೆಲಸ ಮಾಡಬೇಕು ಅದು ಒತ್ತಡ ಜಾಸ್ತಿ ಆಗುತ್ತೆ. ಅವಾಗೇನಾಗುತ್ತೆ, ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಲೆಸ್ಟ್ರಾಲಲ್ಲಿ 2 ವಿಧ ಇದೆ, ಒಂದು ಗುಡ್ ಕೊಲೆಸ್ಟ್ರಾಲ್, ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್. ಈ ಗುಡ್ ಕೊಲೆಸ್ಟ್ರಾಲ್ ಶರೀರದಲ್ಲಿ ಇರಲೇಬೇಕು. ಕೊಲೆಸ್ಟ್ರಾಲ್ ನಿಲ್ಲಾಯಿತು ಅಂದರೆ ನಿಮಗೆ ನಿತ್ರಾಣ ಬಂದುಬಿಡುತ್ತೆ, ಶಕ್ತಿ ಕಡಿಮೆ ಆಗಿಬಿಡುತ್ತೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗುಡ್ ಕೊಲೆಸ್ಟ್ರಾಲ್ ಉಳಿಸ್ಕೊಂಡು ಬ್ಯಾಡ್ ಕೊಲೆಸ್ಟ್ರಾಲನ್ನು ಮಾತ್ರ ನಾವು ಬರ್ನ್ ಮಾಡಬೇಕು. ಅದು ಯೋಗದಲ್ಲಿ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಆಹಾರ ತಗೊಳ್ಳುವಾಗ ಸ್ವಲ್ಪ ಜಾಗೃತೆಯಿಂದ ಸ್ವಲ್ಪ ಕಡಿಮೆ ಉಪಯೋಗಿಸ್ಬೇಕು. ಆವಾಗ ನಾವು ತಿಂದ ಆಹಾರ ಚೆನ್ನಾಗಿ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡಿ ಬೇಡವಾದನ್ನು ಹೊರಗೆ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅವು ಕಾನ್ಸ್ಟಿಪೇಷನ್ ಡೆವಲಪ್ ಆಗೋದಿಲ್ಲ. ನಾವೇನು ಮಾಡ್ತೀವಿ, ರಾತ್ರಿ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಹಾಸಿಗೆಗೆ ಹೋಗಿ ಮಲಗ್ತೀವಿ. ಇದು ಶುದ್ಧ ತಪ್ಪು. ರಾತ್ರಿ ಮಲಗುವಾಗ ಮಾತ್ರ ನೀವು ಆಹಾರ ಪದ್ಧತಿಯನ್ನು ಕುಂಠಿತಗೊಳಿಸಬೇಕು. ಅಂದರೆ ಒಂದೇ ಉಪವಾಸ ವೃತ ಮಾಡ್ಬೋದು, ಇಲ್ಲ ಹೇಳಿದರೆ 3 ತಾಸಾದರೂ ಮಿನಿಮಮ್ 2 ರಿಂದ 3 ತಾಸು ಗ್ಯಾಪ್ ಇರಬೇಕು. ನೀವು ಊಟ ಮಾಡೋದಕ್ಕೂ ಮಲ್ಕೊಳ್ಳೋದು. ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಅನಾರೋಗ್ಯಕ್ಕೆ ದಾರಿ. ಅರ್ಥರೈಟಿಸು, ಜಾಯಿಂಟ್ ಪೇನ್ಸ್ಗಳು, ತಲೆನೋವು, ಅರೆ ತಲೆನೋವು, ಗ್ಯಾಸ್ಟ್ರಿಕ್ ಟ್ರಬಲ್ ಬರೋದೆಲ್ಲ ಅಲ್ಲೇ. ಅದಕ್ಕೋಸ್ಕರ ನಾವು ಒಂದು 2 ರಿಂದ 3 ತಾಸು ಗ್ಯಾಪ್ ಕೊಡಬೇಕು. ಬೇಗ ಊಟ ಮಾಡಬೇಕು, ಆಮೇಲೆ ಎಲ್ಲ ಕೆಲಸ ಮಾಡಿ ಹೋಗಿ ಮಲಗಬೇಕು. ಕೆಲವರು ಹೇಳ್ತಾರೆ ನಂಗೆ ನಿದ್ರೆನೇ ಬರಲ್ಲ, ಊಟ ಮಾಡಿದ ತಕ್ಷಣ ಮಲಗಿದ್ರೆ ನಿದ್ರೆ ಬರುತ್ತೆ, ಇಲ್ಲಾಂದ್ರೆ ನಿದ್ರೆ ಬರಲ್ಲ. ಅದು ನಿಮ್ಮ ರೂಢಿ. ನೀವು ಶರೀರಕ್ಕೆ ಅದನ್ನು ರೂಢಿ ಮಾಡಿರ್ತೀರ ಅಷ್ಟೇ, ಅದಾಗಿ ಹೇಳೋದಿಲ್ಲ. ಅದು ಹಾಗಾಗುತ್ತೆ ಅಷ್ಟೇ. ಇದನ್ನು ರೂಢಿ ಮಾಡ್ಕೊಳ್ಳಿ. ಸ್ವಲ್ಪ ದಿವಸ ತಪ್ಪಿಸಿ ಅದನ್ನು ನಿಧಾನಕ್ಕೆ. ಈಗ 10 ಗಂಟೆಗೆ ಊಟ ಮಾಡಿ 10 ಕಾಲ 10ವರೆ ಮಲಗ್ತೀರಾ ಅಂದ್ಕೊಳ್ಳಿ. ಅದನ್ನು ಒಂದು ಅರ್ಧ ಗಂಟೆ ಪ್ರೀಪೋನ್ ಮಾಡ್ಕೊಳ್ಳಿ. ಮುಂಚಿತವಾಗಿ ಊಟ ಮಾಡಿ 9ವರೆಗೆ ಊಟ ಮಾಡಿ. ಸ್ವಲ್ಪ ದಿವಸ ಆದಮೇಲೆ 9 ಗಂಟೆಗೆ ಬನ್ನಿ. ಸ್ವಲ್ಪ ತಿಂಗಳಾದಮೇಲೆ 8 ಗಂಟೆ 8ವರೆಗೆ ಬನ್ನಿ. ಸ್ವಲ್ಪ ದಿವಸ ಆದಮೇಲೆ ಹಾಗೆ 8 ಗಂಟೆಗೆ ಬನ್ನಿ. ಅದು ಶರೀರ ಕೇಳುತ್ತೆ. 8 ರಿಂದ 10 ಗಂಟೆಗೆ ಹೋದರೆ 2 ತಾಸಾದರೂ ಮಿನಿಮಮ್ ಇರ್ತದೆ. ಅಷ್ಟಾದರೂ ಸಾಕು ಕನಿಷ್ಠ. ಏನು ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ ಅಂದ್ರೂ 8 ಗಂಟೆಗೆ ಆರಾಮಾಗಿ ಊಟ ಮಾಡ್ಬೋದು. ಭಾಳ ಅಂದರೆ 8ವರೆಗಂತೂ ಊಟ ಮಾಡ್ಬೋದು. 10-10ವರೆಗೆ ನಿದ್ರೆ ಮಾಡ್ಬೋದು. 10 ಗಂಟೆ ಒಳಗೆ ನಿದ್ರೆ ಮಾಡಿಬಿಟ್ರೆ ಆರಾಮಾಗಿ ಒಂದು 8 ತಾಸು ಒಳ್ಳೆ ನಿದ್ರೆ ಮಾಡ್ತೀವಿ. ಬೆಳಗ್ಗೆ ಬೇಗ ಹೇಳಿ ಕೆಲಸ ಮಾಡ್ಕೊಳ್ಳಿ. ಹಾಗೆ ಆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸಕ್ಕರೆಯನ್ನು ಯಾವುದೇ ಕಾರಣಕ್ಕೂ ಶರೀರಕ್ಕೆ ಕೊಡಬಾರ್ದು. ಆ ಸಕ್ಕರೆಯಲ್ಲಿ ಜೀವ ಹಿಂಡುವ ಶಕ್ತಿ ಭಾಳ ಇದೆ. ಜೀವಕೋಶಗಳನ್ನು ಹಿಂಡುಬಿಡುತ್ತೆ ಅದು. ನಾವು ಚಾಕ್ ಸಕ್ಕರೆ ಹಾಕ್ಕೊಳ್ತೀವಿ, ಪಾಯಸಕ್ಕೆ ಸಕ್ಕರೆ ಹಾಕ್ಕೊಳ್ತೀವಿ, ಆಮೇಲೆ ಬೇರೆಲ್ಲ ಸ್ವೀಟ್ಗಳಿಗೆ ಸಕ್ಕರೆ ಹಾಕ್ಕೊಳ್ತೀವಲ್ವಾ, ಸಕ್ಕರೆ ಪಾಕ, ಮತ್ತು ಜಾಮೂನ್ ಮಾಡ್ತೀರಲ್ಲ ಆ ಜಾಮೂನುಗಳಿಗೆ ಸಕ್ಕರೆ ಹಾಕ್ಕೊಳ್ತೀವಿ ಅಲ್ವಾ. ಎಲ್ಲೆಲ್ಲಿ ಸಕ್ಕರೆ ಹಾಕ್ಕೊಳ್ತೀವೋ ಅಲ್ಲಿ ಬೆಲ್ಲವನ್ನು ಉಪಯೋಗಿಸಿ. ದೇಶಿ ಬೆಲ್ಲ ಸಿಕ್ಕತ್ತೆ ಇವಾಗ. ಇದಕ್ಕಿಂತ ಅದು ಪರಿಣಾಮಕಾರಿ. ಅದು ನಮ್ಮ ಶರೀರದಲ್ಲಿ ಕ್ಯಾಲ್ಶಿಯಂ ಅಂಶವನ್ನು ಜಾಸ್ತಿ ಮಾಡುತ್ತೆ. ಶರೀರಕ್ಕೆ ಪುಷ್ಟಿಯನ್ನು ಕೊಡುತ್ತೆ ಬೆಲ್ಲ. ಜಾಯಿಂಟ್ಸ್ಗಳಿಗೆ ಪುಷ್ಟಿಯನ್ನು ಕೊಡುತ್ತೆ ಬೆಲ್ಲ. ಹಾಗಾಗಿ ಬೆಲ್ಲವನ್ನು ಜಾಸ್ತಿ ಉಪಯೋಗಿಸ್ಬೇಕು. ನೀರಿನ ಜೊತೆ ಬೆಲ್ಲ ಸೇರಿಸ್ಕೊಡಿರಿ, ತೊಂದರೆ ಇಲ್ಲ. ಹಿಂದಿನ ಕಾಲದಲ್ಲಿ ನೀವೆಲ್ಲ ಮನೆಗೆ ಹೋದಾಗ ನೀರಿನ ಜೊತೆ ಬೆಲ್ಲ ಕೊಡ್ತಾಯಿದ್ರು. ಅವಾಗ ದಣಿ ಮಾರ್ತಾಯಿತ್ತು. ಯಾಕೆ ಹೇಳಿದರೆ ಅದು ಕುಡಿದಾಗ ನಮಗೆ ಶಕ್ತಿ ಬರ್ತಾಯಿತ್ತು, ಕ್ಯಾಲ್ಶಿಯಂ ಅಂಶ ಜಾಸ್ತಿ ಆಗ್ತಾಯಿತ್ತು. ಕೆಲವೊಂದು ಸರಿ ನೀವು ಡಾಕ್ಟ್ರುಗಳನ್ನು ಗಮನಿಸಿರ್ಬೋದು, ನಿಮಗೆ ವೈಜ್ಞಾನಿಕವಾಗಿ ಗೊತ್ತಿರುತ್ತೆ. ಕೆಲವೊಬ್ಬರು ಡಾಕ್ಟ್ರು ನಿಮಗೆ ಸುಸ್ತು ಅಂತ ಹೋದಾಗ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಕ್ಯಾಲ್ಶಿಯಂ ಇಂಜೆಕ್ಷನ್ ಆಗಿರುತ್ತೆ. ಆ ಇಂಜೆಕ್ಷನ್ ಕೊಟ್ಟಾಗ ದೇಹ ಎಲ್ಲ ಬೆವರು ಬಿಡುತ್ತೆ. ಬೆವ್ರದಾಗ ನಿಮಗೆ ಅಳಾರ ಅನಿಸುತ್ತೆ. ಹಳೆ ಪ್ರಾಕ್ಟೀಷನರ್ಸು ಇದ್ದಾರೆ, KTJ ನಗರದಲ್ಲಿದ್ದಾರೆ, ನಾನು ನೋಡಿದ್ದೀನಿ ಅವ್ರನ್ನೆಲ್ಲ. ಚಾಮರಾಜಪೇಟೆಯಲ್ಲಿದ್ದಾರೆ, ಅವ್ರ ಹೆಸರು ಹೇಳೋಲ್ಲ ನಾನು. ಅವರೆಲ್ಲ ಇವತ್ತಿಗೂ ಅದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ. ಜ್ವರ ಸುಸ್ತು ಅಂತ ಹೋದ ಕೂಡಲೇ ಕ್ಯಾಲ್ಶಿಯಂ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ. ಅವಾಗ ಮೈ ಬೆವರು ಬಂದು ಒಂದು ರೀತಿ ಆರಾಮಾಗ್ಬಿಡುತ್ತೆ. ಆ ರೀತಿಯ ಇದಿರುತ್ತೆ, ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ ಅದರಲ್ಲಿ. ಹಾಗಾಗಿ ಆ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವು ಬೆಲ್ಲ ಸೇವನೆ ಮಾಡಬೇಕು. ಆ ರೀತಿಯ ಕೆಲವೊಂದು ಬದಲಾವಣೆಯನ್ನು ನೀವು ಮನೇಲಿ ಸಕ್ಕರೆ ಡಬ್ಬ ಇಡಲೇಬೇಡಿ, ತೆಗೆದುಬಿಡಿ, ಅದನ್ನು ತರಿಸಲೇಬೇಡಿ. ಬ್ರಿಟಿಷರು ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಕಾಯಿಲೆಯನ್ನು ತರಿಸಲಿಕ್ಕೆ ಸಕ್ಕರೆಯನ್ನು ಉತ್ಪಾದನೆ ಮಾಡಿರೋದು. ಮೊದಲೆಲ್ಲ ಬೆಲ್ಲದ ಗಾಣ ಇತ್ತು ಅಲ್ವಾ, ಬೆಲ್ಲವನ್ನು ಉತ್ಪಾದನೆ ಮಾಡ್ತಾಯಿದ್ವಿ. ಅದೆಲ್ಲ ಹಿಂದಕ್ಕೆ ಸರಿಸಿ ಕಾಯಿಲೆಯನ್ನು ಹೆಂಗೆ ತರಬೇಕು ಅಂತ ಅವ್ರು ಮಾಡಿದರು. ಆಮೇಲೆ ಶರೀರದಲ್ಲಿ ಇಂಡೈಜೆಷನ್ ಸಿಸ್ಟಮನ್ನು ಹೇಗೆ ಉತ್ಪತ್ತಿ ಮಾಡಬೇಕು ಅಂತ ಭೂಪಾಲದಲ್ಲಿ ಈ ಗೋಧಿಯನ್ನು ಬೆಳೆಯೋದಕ್ಕೆ ಶುರು ಮಾಡಿದರು. ಈಗ ಅವರೆಲ್ಲ ಅದನ್ನೇ ಬೆಳ್ಕೊಂಡು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಹೊಟ್ಟೆಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಅಲ್ವಾ. ಇಡೀ ಪ್ರಪಂಚದಲ್ಲಿ ಹೆಚ್ಚು ಜನ ಸಕ್ಕರೆ ಕಾಯಿಲೆಯಲ್ಲಿ ಬಳಲ್ತಾ ಇರೋದು ನಮ್ಮ ಇಂಡಿಯಾ ದೇಶದಲ್ಲಿ. ಯಾಕೆ ಕಾರಣ? ನಮ್ಮ ಸೆಡೆಂಟರಿ ಲೈಫ್. ಸಕ್ಕರೆ ಜಾಸ್ತಿ ಉಪಯೋಗಿಸ್ತೀವಿ, ಆಹಾರ ಪದ್ಧತಿ ಸರಿ ಇಲ್ಲ, ಎಲ್ಲ ಕುಲುಷಿತ ಮಾಡಿಬಿಟ್ಟಿದ್ದಾರೆ.
ಸೊ ಹಾಗಾಗಿ ಇವನ್ನೆಲ್ಲ ಸರಿ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮೂಲ ಹಿಂದಿನವ್ರು ಏನು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಯಾವ ರೀತಿ ಜೀವನ ಶೈಲಿಯನ್ನು ಇಟ್ಕೊಂಡಿದ್ರು, ಅದ್ರ ಕಡೆ ಸ್ವಲ್ಪ ನಾವು ಗಮನ ಕೊಡಬೇಕು. ಆಗ ನಮ್ಮ ಆರೋಗ್ಯ ಸರಿ ಆಗ್ತದೆ. ಇವೆಲ್ಲವನ್ನು ರಾಂಗ್ ಪೋಸ್ಚರಿಂದ, ತಪ್ಪು ಸ್ಥಿತಿಯಿಂದ ಸರಿಯಾದ ಸ್ಥಿತಿಗೆ ನಾವು ಹೋದಾಗ ನಮಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಆಹಾರ ಪದ್ಧತಿಯಲ್ಲೂ ಅಷ್ಟೇ, ನಮ್ಮ ದಿನಚರಿಯಲ್ಲೂ ಅಷ್ಟೇ. ಇದನ್ನು ನೀವು ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಡಬಾರ್ದು. ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಗಮನಿಸಬೇಕು, ಅದನ್ನು ದಿನಚರಿಯಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಯಾವುದೇ ಸರ್ಜರಿ ಬೇಡ, ಯಾವ ಡಾಕ್ಟ್ರು ಬೇಡ, ನೀವೇ ನಿಮಗೆ ವೈದ್ಯರಾಗ್ತೀರಿ, ನಿಮ್ಮ ಶರೀರಕ್ಕೆ ನೀವೇ ವೈದ್ಯರಾಗ್ತೀರಿ. ಹಾಗಾಗಿ ಇಷ್ಟೆಲ್ಲವನ್ನು ಹೇಳೋ ಇವತ್ತಿನ ಉದ್ದೇಶ ಏನು ಅಂದರೆ, ನಿಮ್ಮ ಹಿಂದಿನ ದಿನಚರಿಯನ್ನು ನೆನಪು ಮಾಡ್ಕೊಳ್ಳಿ, ಆರೋಗ್ಯವಂತರಾಗಿ ಬಾಳಿ, ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತಗೊಳ್ಳಿ, ಮತ್ತು ಹಿಂದೆ ಏನೆಲ್ಲ ಜೀವನ ಶೈಲಿಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಸ್ವಲ್ಪ ಅಳವಡಿಸ್ಕೊಳ್ಳಿ. ಕುತ್ಕೊಳ್ಳೋದಾಯಿತು, ನಿಂತ್ಕೊಳ್ಳೋದಾಯಿತು, ಅವೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ಅದನ್ನು ಅಳವಡಿಸ್ಕೊಳ್ಳಿ. ನಿತ್ಯ ಸ್ವಲ್ಪ ವ್ಯಾಯಾಮ ಕೊಡಿ. ನೀವೆಷ್ಟೇ ಮನೆಯಲ್ಲಿ ಕೆಲಸ ಮಾಡಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಆ ಭಾಗಕ್ಕೆ ಏನು ವ್ಯಾಯಾಮ ಕೊಡ್ತೀರೋ ಅದು ಮಾತ್ರ ಲೆಕ್ಕಕ್ಕೆ ಬರ್ತದೆ. ಬೆಳಗ್ಗೆಯಿಂದ ನಾನು ಮನೇಲಿ ಕೆಲಸ ಮಾಡ್ತೀನಿ, ನನಗೆ ವ್ಯಾಯಾಮ ಬೇಕಾಗಿಲ್ಲ, ಅದು ತಪ್ಪು ಗ್ರಹಿಕೆ. ಎಷ್ಟೇ ಕೆಲಸ ಮಾಡಿ ಶರೀರಕ್ಕೆ ಸ್ವಲ್ಪ ವ್ಯಾಯಾಮ ಕೊಡಲೇಬೇಕು. ಅದು ನಾವು ತಿಳ್ಕೊಳ್ಬೇಕಾದ ಮೂಲ ಮಂತ್ರ. ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ಲೆಕ್ಚರರ್ ಆಗಿ ಧವನ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ನನಗೆ ಸಿವಿಯರ್ ಆಗಿ ಬ್ಯಾಕ್ ಪೇನ್ ಇತ್ತು. ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಬಂದು 1 ತಿಂಗಳು ಥೆರಪಿ ಕ್ಲಾಸಿಗೆ ಅಟೆಂಡ್ ಆಗಿದ್ದೆ. ಸೊ ನನಗೆಲ್ಲ ಅದರಿಂದಾಗಿ ಬಹಳಷ್ಟು ಬೆನಿಫಿಟ್ಸ್ ಆಯಿತು. ಸೊ ಅದರಿಂದಾಗಿ ಬಹಳಷ್ಟು ರಿಲೀಫ್ ಸಿಗುತ್ತೆ. ಅದರಲ್ಲೂ ನಮ್ಮ ಒಂದು ಪ್ರೊಫೆಷನ್ ಏನಿದೆ ಅದಕ್ಕೆ ಜಾಸ್ತಿ ಬ್ಯಾಕ್ ಪೇನ್ ಇನ್ನಷ್ಟು ನಾವೇ ಆಹ್ವಾನ ಮಾಡ್ದಂಗೆ. ಯಾಕಂದರೆ ನಿಂತ್ಕೊಂಡು ಇವಾಗ ನಾನಂತೂ ಈಗೇನು ಸೆಮಿಸ್ಟರ್ ಮುಗೀತು ಅದರಲ್ಲಂತೂ ದಿನಕ್ಕೆ ಒಂದು 3 ತಾಸಾದರೂ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ತಿದ್ದೆ. ಆಮೇಲೆ ಮತ್ತೆ ಮನೆಗೆ ಬಂದಮೇಲೆ ಮತ್ತೆ ಕೆಲಸ, ಹಾಗಾಗಿ ಬ್ಯಾಕ್ ಪೇನ್ ಭಾಳ ಆಗಿತ್ತು. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ಇವರು ಕೊಡ್ತಿದ್ದಂತಹ ಕೆಲವೊಂದಷ್ಟು ಅಡ್ವೈಸಸ್ ಆಗಿರ್ಬೋದು ಅಥವಾ ಸಜೆಷನ್ಗಳಾಗಿರ್ಬೋದು, ಅದರಿಂದ ನಮಗೆ ಉಪಯೋಗ ಆಗಿದೆ. ಜೊತೆಗೆ ಏನು ಲೈಫ್ ಸ್ಟೈಲ್ ಹೇಳಿದರು ಇದರಿಂದ ಕೂಡ ನಮಗೆ ಭಾಳಷ್ಟು ಉಪಯೋಗ ಆಗಿದೆ. ಅದ್ರ ಜೊತೆಗೆ ಥೆರಪಿ ಕ್ಲಾಸಿಂದ ಇವ್ರೇನು ದಿನ ನಾವೇನು ಎಕ್ಸಸೈಸ್ ಮಾಡಿಸ್ತಿದ್ರು ಅದರಿಂದ ಕೂಡ ನಮಗೆ ಭಾಳಷ್ಟು ರಿಲೀಫ್ ಸಿಕ್ಕಿದೆ. ಇದೇ ಥರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ಇನ್ನಷ್ಟು ಉಪಯೋಗ ಆಗುತ್ತೆ. ನಂದು ಇದ್ದಿದ್ದು ಆ್ಯಂಕ್ಯುಲೋ ಸ್ಪಾಂಡಿಲೈಟಿಸ್ ಇದ್ದಿದ್ದು ನಂದು. ಸೊ ಆ್ಯಂಕ್ಯುಲೋ ಸ್ಪಾಂಡಿಲೈಟಿಸ್ ಜಾಯಿಂಟ್ಸ್ ಎಲ್ಲ ಪೇನ್ ಬರ್ತಿತ್ತು. ಸೊ ಹಾಗಾಗಿ ನನಗೆ ಬರೀ ಬ್ಯಾಕಲ್ಲಿ ಅಷ್ಟೇ ಅಲ್ಲದೆ ಈವನ್ ನನಗೆ ಮಂಡಿಗೆ ಕೂಡ ಅವರು ಭಾಳಷ್ಟು ಎಕ್ಸಸೈಸಸ್ ಕೊಟ್ಟಿದ್ದಾರೆ. ಅದರಿಂದ ಭಾಳ ರಿಲ್ಯಾಕ್ಸ್ ಆಗಿದೆ. ಸಂಜೆನಷ್ಟಿಗೂ ಏನು ನೆನ್ನೆ ಹೇಳ್ತಿದ್ದೆ ಸರ್ ಹತ್ರ, ಸಂಜೆನಷ್ಟಿಗೂ ಮಂಡಿ ನೋವು ಸ್ಟಾರ್ಟ್ ಆಗಿಬಿಡೋದು. ಸೊ ಆದರೆ ಇಲ್ಲಿಗೆ ಬಂದು ಹೋದ ಮೇಲಿಂದ ನನಗೆ ಮಂಡಿ ನೋವು ಭಾಳ ಕಡಿಮೆ ಆಗಿದೆ. ಬ್ಯಾಕ್ ಪೇನ್ ಕೂಡ ಅಷ್ಟೇ, ಬ್ಯಾಕ್ ಪೇನು ಕಡಿಮೆ ಆಗಿದೆ. ಇಂಥ ಕೆಲಸ ಮಾಡೋದು. ಅಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಏನು ಮಾಡಿದ್ರು, ನಮ್ಗೆ ಇದನ್ನು ಎಕ್ಸ್ರೇ ತೆಗೆದ್ರು, ಮೂಳೆ ಆ ಕಡೆ ಸರಿದೈತಿ ಈ ಕಡೆ ಸರಿದೈತಿ ಅಂತ ಹೇಳಿ ಒಂದು ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಏನೇನೋ ಮೆಡಿಸಿನ್ ಕೊಟ್ಟರು. ಅದೇನೋ ಒಂದು ತಕ್ಷಣ ಇದು ಆಗಲಿಲ್ಲ ಅಷ್ಟೊಂದು. ಆಮೇಲೆ ನಾನು ಒಂದ್ಸರಿ ನಮ್ಮ ಗುರೂಜಿ ಹತ್ರ ಎಲ್ಲೋ ಬೇರೆ ಕಡೆಗೆ ಹೋದೆ. ಅವ್ರು ಮತ್ತೊಂದು ಗುರೂಜಿ ನಂಬರ್ ಕೊಟ್ಟರು, ಇಲ್ಲಿ ರಾಘವೇಂದ್ರ ಗುರೂಜಿ ಅಂತ ಯೋಗ ಥೆರಪಿ ಇದ್ದರು. ಅದ್ರ ಬಗ್ಗೆ ನಾನು ಬಂದು 1 ತಿಂಗಳು ಮಾಡ್ಸ್ಕೊಂಡು ಹೋದೆ. ಆಮೇಲೆ ಅದನ್ನು ನನಗೆ ಸ್ವಲ್ಪ ರಿಲೀಫ್ ಆಗ್ತಾಯಿತ್ತು. ಮತ್ತು ನಾನು ಏನು ಭಾಳ ನೋವು ಆಗೋದಕ್ಕೆ ಒಂದ್ಸರಿ ಮತ್ತೆ ಮೆಡಿಸಿನ್ಗೆ ಹೋದೆ, ಅದು ಮತ್ತು ಏನಾಗಲಿಲ್ಲ. ಮತ್ತು ಆಮೇಲೆ ಬಂದು 1 ತಿಂಗಳು ಕರೆಕ್ಟಾಗಿ 30 ದಿನ ಮಾಡ್ಕೊಂಡು ಹೋದೆ. ಈಗ ನನಗೆಲ್ಲ ಸ್ವಲ್ಪ ರಿಲೀಫ್ ಆಗ್ತಾಯಿತ್ತು. ಆಮೇಲೆ ಕೆಳಗಡೆಗೆ ನನಗೆ ಕಾಲು ಹಿಂಬಡಿ ನೋವು ಭಾಳ ಬರೋದು. ಅದರಿಂದ ನಾನು ಗುರೂಜಿ ಹತ್ರ ಈಗ ಸರ್ ಹಿಂಗಿದೆ ಅದಕ್ಕೊಂದು ಅವರು ಯೋಗದಲ್ಲೇ ಇದನ್ನು ತೋರಿಸ್ಕೊಟ್ರು. ಅದನ್ನು ಮಾಡ್ತಾಯಿದ್ದು ನನಗೆಲ್ಲ ಈಗ ರಿಲೀಫ್. ನನಗೆ ಸುಮಾರು 15 ವರ್ಷಗಳಿಂದ ಸೊಂಟ ನೋವಿದೆ. ನಾವು ಸುಮಾರು ಕಡೆ ಇಂಗ್ಲೀಷ್ ಮೆಡಿಸಿನ್ ಆಗಲಿ, ಆಯುರ್ವೇದಿಕ್ ಆಗಲಿ, ಭಾಳ ಮಸಾಜ್ ಥೆರಪಿಗಳು ಭಾಳ ಕಡೆ ಭಾಳ ಟ್ರೀಟ್ಮೆಂಟ್ಗಳು ತೊಗೊಂಡಿದ್ದೀನಿ. ನನಗೆ ಗುಣ ಆಗಿರಲಿಲ್ಲ. ನನಗೆ ಸುಮಾರು 1 ತಿಂಗಳ ಹಿಂದ್ಗಡೆ ರಾಹುಲ್ ಸಿಕ್ಕು ಹೀಗೆ ನಮ್ಮಲ್ಲಿ ಈ ಥರ ಬಂದು ನೀವು ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಬಂದು ನೋಡೋಣ ಅಂತ ಬಂದೆ. ನಾನು ಬಂದಾಗ ಈಗ ಮುಂಚೆಗೂ ಈಗೂ ನನಗೆ ಸುಮಾರು 100ರಲ್ಲಿ ಹೆಚ್ಚು ಕಡಿಮೆ ಒಂದು 70ರಿಂದ 80 ಭಾಗ ನನಗೆ ಗುಣ ಅನಿಸಿದೆ. ಭಾಳ ಚೆನ್ನಾಗಿ ಗುಣ ಆಗಿದೆ ನನಗೆ. ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ. ನಂದು ಹೆಚ್ಚಾಗಿ ಸಿಟ್ಟಿಂಗ್ ವರ್ಕೇ ಇರ್ತದೆ, ಸಿಸ್ಟಮ್ ವರ್ಕ್ ಇರ್ತದೆ. ನನಗೆ MRI ಎಲ್ಲ ಮಾಡಿಸಿದಾಗ L4 L5 ಡಿಸ್ಕ್ ಬಲ್ಜ್ ಇದೆ ಅಂತ ಹೇಳಿದರು. ತುಂಬ ಕಡೆ ಎಲ್ಲ ಇಂಗ್ಲೀಷ್ ಮೆಡಿಷನ್ ತೊಗೊಂಡಿದ್ದೀನಿ. ಬೆಂಗಳೂರು, ಮಂಗಳೂರು, ಮಣಿಪಾಲ್ ಎಲ್ಲ ಕಡೆನೂ ಆಯಿತು ನನ್ನ ಟ್ರೀಟ್ಮೆಂಟು. ಎಲ್ಲೂ ಕೂಡ ಅಷ್ಟೊಂದು ನನಗೆ ಯೂಸ್ ಆಗಲಿಲ್ಲ. ತೊಗೊಂಡಾಗ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗ್ತಿತ್ತು, ಅನಂತರ ಮತ್ತೆ ಪುನಃ ಬರೋದು. ಅದು ಏನಕ್ಕೆ ನನಗೆ ರೀಸನ್ನೇ ಗೊತ್ತಾಗ್ತಿಲ್ಲ. ಸಡನ್ನಾಗಿ ಯಾವಾಗ ಬರ್ತಿತ್ತು ಅಂತಲೇ ಗೊತ್ತಾಗ್ತಿರಲಿಲ್ಲ. ಇದರಿಂದ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಗ್ಬಿಟ್ಟಿತ್ತು. ಸೊ ನನಗೆ ಯಾರೋ ಒಬ್ಬರು ಸಿಕ್ಕಿ ಹೇಳಿದರು, ನನಗಿಲ್ಲಿ ಒಬ್ಬರು ರಾಘವೇಂದ್ರ ಗುರೂಜಿಯವ್ರ ಕಡೆ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು ಅಂತ. ಬಂದು ಇಲ್ಲಿ ತೊಗೊಂಡ್ಮೇಲೆ ನನಗೆ ತುಂಬ ರಿಲ್ಯಾಕ್ಸ್ ಆಗಿದೆ.
ಮತ್ತು ಅವರು ಒಳ್ಳೆ ನನಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ನನಗೆ ಇದರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬಾಡಿ ಎಲ್ಲ ತುಂಬ ರಿಲ್ಯಾಕ್ಸ್ ಆಗಿದೆ ಮತ್ತು ಫ್ಲೆಕ್ಸಿಬಲ್ ಆಗಿದೆ. ಬಾಡಿ ಫುಲ್ ಸ್ಟಿಫ್ನೆಸ್ ಇರ್ತಿತ್ತು ನಂದು. ಅರ್ಲಿ ಮಾರ್ನಿಂಗ್ ಅಂತೂ ನಾನು ನಡಿಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಡ್ಯೂಟಿಗೆ ಹೋಗಲೇಬೇಕಿತ್ತು. ಅದರಿಂದ ನನಗೆ ಭಾಳ ಅಂದರೆ ಭಾಳ ಬೇಜಾರಾಗಿತ್ತು. ನಾನು ಇಲ್ಲಿ ಬಂದ ಮೇಲಿಂದ ನಂಗೆ ಫುಲ್ ಫ್ರೀ ಬರ್ಡ್ ಅನ್ನೋ ಥರ ಆಗಿದೆ. ನನ್ನ ಬಾಡಿ ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಆಗಿದೆ. ಈ ಒಂದು ಥೆರಪಿ ಗುಡ್ ಟ್ರೀಟ್ಮೆಂಟ್ ಅಂತ ನನಗನ್ನಿಸ್ತಿದೆ. ಮೇಲಾಗಿ ಮೆಡಿಷನ್ ಇಲ್ಲ. ಮೆಡಿಷನ್ ತೊಗೊಳ್ಳೋದ್ರಿಂದ ಪ್ರತಿ ಸಾರಿ ನುಂಗುವಾಗ ನಮಗೆ ಈ ಕ್ಷಣಕ್ಕೆ ರಿಲೀಫ್ ಆಗುತ್ತೆ ಅಂತ ನುಂಗ್ತೀವಿ. ಬಟ್ ಅದರಿಂದ ಸೈಡ್ ಎಫೆಕ್ಟ್ ತುಂಬ ಅಂದರೆ ತುಂಬ ಇದೆ. ಅದು ಅನಂತರ ಸೈಡ್ ಎಫೆಕ್ಟ್ ನಮ್ಗೆ ಗೊತ್ತೂ ಆಗಲ್ಲ. ಇಲ್ಲಿ ಯಾವುದೇ ಮೆಡಿಷನ್ ಇಲ್ಲ. ತುಂಬ ರಿಲ್ಯಾಕ್ಸ್ ಅನ್ನಿಸ್ತಿದೆ. ಬಾಡಿ ಮಾಡುವಾಗ ಒಂಚೂರು ಪೈನ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಆ ನಂತರ ತುಂಬ ರಿಲ್ಯಾಕ್ಸ್. ಮನೆಗೆ ಹೋಗ್ತಿದ್ದಂಗೆ ನನಗೆ ಎಷ್ಟು ಫ್ರೀ ಅಂದರೆ ಅಷ್ಟು ಫ್ರೀ ಆಗುತ್ತೆ. ಬಾಡಿ ಎಲ್ಲ ಲೈಟ್ ವೆಯ್ಟ್ ಆಗುತ್ತೆ. ಗುಡ್ ಟ್ರೀಟ್ಮೆಂಟ್ ಇದೆ. ಎಲ್ಲದಕ್ಕೂ ಹೋಲಿಸ್ಕೊಂಡು ನಾನು ಫಿಸಿಯೋಥೆರಪಿ ಎಲ್ಲ ತೊಗೊಂಡೆ. ಇಂಗ್ಲೀಷ್ ಮೆಡಿಷನ್ ಅಂತೂ ಬಿಡಿ, ಅದು ಎಷ್ಟು ಪೇನ್ ಕಿಲ್ಲರ್ ನುಂಗಿದ್ದೀನೋ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನಾನು ಪೇನ್ ಕಿಲ್ಲರ್ ಕೂಡ ತೊಗೊಂಡಿಲ್ಲ. ಆ ಫಿಸಿಯೋಥೆರಪಿ ಇಲ್ಲ, ಏನಿಲ್ಲ. ಬಟ್ ರಿಲ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಾಗಿದೆ. ಒಳ್ಳೆ ಟ್ರೀಟ್ಮೆಂಟ್ ಅಂತ ನನ್ನ ಒಪಿನಿಯಲ್ಲೇ ಹೇಳ್ಬೋದು. ನನಗೆ ಇದರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ.